ವೇಗನ್ ಶೋಗೆ ಮತ್ತೊಮ್ಮೆ ಸ್ವಾಗತ. ನಿಮ್ಗೆಲ್ಲರಿಗೂ ಚಿತ್ಕಲ ಜ್ಞಾಪಕನೇ ಇದ್ದಾರೆ. ಜ್ಞಾಪಕ ಇಲ್ಲ ಅಂದರೆ ರವೆ ಉಂಡೆ ವಿಡಿಯೋ ನೋಡಿ, ಸಿಕ್ಕಾಪಟ್ಟೆ ಟೇಸ್ಟಿ ಆಗಿರುವಂಥದ್ದು ಅದು ಸ್ವೀಟು. ಇವತ್ತೇನು ಹೇಳ್ಕೊಡ್ತಿದ್ದೀರಾ ಚಿತ್ಕಲ? ಇವತ್ತು ನನಗೆ ತುಂಬ ಇಷ್ಟ ಆಗಿರೋಂಥ ಸಾಬುದಾನಿ ಪಾಯಸ. ಓಕೆ, ಸಬ್ಬಕ್ಕಿ ಪಾಯಸ. ಸಬ್ಬಕ್ಕಿ ಪಾಯಸ ನನಗೂ ತುಂಬ ಇಷ್ಟ. ಏನೇನು ಹಾಕ್ತೀರಾ ಅದರಲ್ಲಿ? ಇದು 1 ಕಪ್ ನೆನೆಸಿರೋ ಅಂಥದ್ದು ಸಾಬುದಾನಿ, ಅಥವಾ ಅಂದರೆ ಅರ್ಧ ಕಪ್ ನೆನೆಸಿದ್ರೆ 1 ಕಪ್ ಆಗುತ್ತೆ. ಹೌದು, ಇದು ಸಣ್ಣದು ದೊಡ್ಡದು ಯಾವ್ದು ಬೇಕಾದರೂ ತಗೋಬಹುದು. ಓಕೆ, ಸ್ವಲ್ಪ ಎಷ್ಟೊತ್ತು ನೆನೆಸ್ಬೇಕು? 1 ರಿಂದ 2 ತಾಸು. 1 ರಿಂದ 2 ಗಂಟೆ. ಹೌದು, 2 ತಾಸು ನೆನೆಸಿದ್ರೂ ಪರವಾಗಿಲ್ಲ, ಬೇಗ ಬೇಯುತ್ತೆ. ಓಕೆ, ಅಷ್ಟೇ. ನೆನೆಸ್ಮೇಲೆ ನೀರೆಲ್ಲ ತೆಗೆದು ಇಟ್ಟಿರೋದು. ಓಕೆ, ಇದು ಸ್ವಲ್ಪ ಎಣ್ಣೆ ಇದೆ, ಸೂರ್ಯಕಾಂತಿ ಎಣ್ಣೆ ಇದೆ ಇದು. ಮತ್ತೆ ಇದು ದ್ರಾಕ್ಷಿ, ಗೋಡಂಬಿ ಪಾಯಸಕ್ಕೆ ಹಾಕ್ಲಿಕ್ಕೆ, ಸ್ವಲ್ಪ ಬಾದಾಮಿ, ಇದು ಏಲಕ್ಕಿ ಪುಡಿ, ಮತ್ತೆ ಇದು ಪುಡಿ ಮಾಡಿರೋ ಬೆಲ್ಲ. ನಾವು ಆರ್ಗ್ಯಾನಿಕ್ ಬೆಲ್ಲ ಉಪಯೋಗಿಸ್ತೀವಿ. ಓಕೆ, ಸಾವಯವ ಬೆಲ್ಲ ಒಳ್ಳೆಯದು. ಏನಂದ್ರೆ ಸಕ್ಕರೆ ಹಾಕೊಳ್ಳೋರು ಹಾಕ್ತಾರೆ, ಅನ್ಪಾಲಿಶ್ಡ್ ಸಕ್ಕರೆ ಹಾಕಿದ್ರೆ ಒಳ್ಳೆಯದು. ಬೆಲ್ಲ ತುಂಬಾ ಉತ್ತಮ ಅಂತ ಬೆಲ್ಲ ಬಳಸ್ತೀವಿ. ರುಚಿನೂ ಜಾಸ್ತಿ, ರುಚಿ ಚೆನ್ನಾಗಿರುತ್ತೆ ಬೆಲ್ಲ. ಇದು ತೆಂಗಿನ ಹಾಲು. ಓಕೆ, ಫ್ರೆಶ್ ಆಗಿ ತಗೊಂಡಿರೋ ತೆಂಗಿನ ಹಾಲು. ಸಾಮಾನ್ಯವಾಗಿ ಹಸುವಿನ ಹಾಲಲ್ಲಿ ಮಾಡೋದು, ಆದರೆ ಇವತ್ತು ನಾವು ತೆಂಗಿನ ಹಾಲಿಂದ ಮಾಡೋಣ. ಓಕೆ, ವೀಗನ್, ಅದಕ್ಕೆ ವೀಗನ್ ಸಬ್ಬಕ್ಕಿ ಪಾಯಸ, ಅದಕ್ಕೆ ತೆಂಗಿನ ಹಾಲಲ್ಲಿ. ಓಕೆ, ತೆಂಗಿನ ಹಾಲು ಎಷ್ಟಿದೆ? ಒಂದು ತೆಂಗಿನ ಹಾಲು ಸುಮಾರು 700 ml ಅಷ್ಟಿದೆ. 700 ml. ಮತ್ತು ಬೆಲ್ಲ? ಬೆಲ್ಲ 1 ಕಪ್, ಪುಡಿ ಬೆಲ್ಲ ಇದೆ. ಪುಡಿ ಬೆಲ್ಲ 1 ಕಪ್, ಮತ್ತು ಸಾಬುದಾನ ಅರ್ಧ ಕಪ್, 1 ಕಪ್ ಆಗಿರೋದು. ಹೌದು. ಓಕೆ, ಇನ್ನೆಲ್ಲ ಎಷ್ಟು ಬೇಕೋ ಅಷ್ಟು. ನಮಗೆ ಎಷ್ಟು ಬೇಕೋ ಗೋಡಂಬಿ ದ್ರಾಕ್ಷಿ ಎಲ್ಲ ಅಷ್ಟು ಹಾಕಿ. ಓಕೆ, ಬೇಕಿದ್ರೆ ಪಿಸ್ತಾನು ಹಾಕ್ಬೋದು. ಓಕೆ, ಪಿಸ್ತಾ. ಓಕೆ, ಸರಿ, ಶುರು ಮಾಡೋಣ. ಹಾಂ, ಶುರು ಮಾಡೋಣ. ಈಗ ಸ್ವಲ್ಪ ಎಣ್ಣೆ ಹಾಕಿ ಗೋಡಂಬಿ ದ್ರಾಕ್ಷಿ ಎಲ್ಲ ಹುರಿದಿಟ್ಕೊಂಡ್ಬಿಡೋಣ. ಓಕೆ, ಗೋಡಂಬಿ ಪೀಸ್ ಮಾಡಬೇಕೇನಲ್ಲ? ಮಾಡಿದೆ. ಇದು ಎಣ್ಣೆ ಬೇಡ ಅಂದ್ರೂ ಮಾಡ್ಬೋದಲ್ಲ? ಹೌದು, ಈಗ ರವೆ ಉಂಡೆ ಮಾಡಿದ್ವಲ್ಲ, ಹಾಂ, ಒಣ ಹುರಿದ್ರೆ ಆಯಿತು, ಎಣ್ಣೆ ಇದೆ. ಎಷ್ಟೊಂದು ಮೀಡಿಯಂ ಹೀಟ್ ಇದ್ರೆ ಆಯ್ತಲ್ಲ? ಇದು ನಾವು ಪೂರ್ತಿ ಹಾಲಲ್ಲೇ ಬೇಯಿಸ್ಬೋದು, ಅಥವಾ ಮೊದಲಿಗೆ ಸ್ವಲ್ಪ ನೀರು ಹಾಕಿ ಬೇಯಿಸಿ ಆಮೇಲೆ ಹಾಲು ಸೇರಿಸ್ಕೊಂತ ಹೋಗ್ಬೋದು. ಫಸ್ಟ್ ನೀರಲ್ಲಿ ಬೇಯಿಸೋಣ, ಸ್ವಲ್ಪ ಪಾಯಸ ಕುಡಿಯೋಂಗಿರುತ್ತಲ್ಲ, ಚೆನ್ನಾಗಿರುತ್ತೆ. ಹೌದು. ಈಗ ಎಷ್ಟೊತ್ತು ಬೇಯಿಸ್ಬೇಕಾಗುತ್ತೆ ಇದು? ಇದು ಒಂದು 5 ನಿಮಿಷ ಬೇಯುತ್ತೆ. ಸಣ್ಣದು ಸಬ್ಬಕ್ಕಿ ತಗೊಂಡ್ರೆ ಅದು ಇನ್ನೂ ಸ್ವಲ್ಪ ಬೇಗ ಬೇಯುತ್ತೆ. ಬಟ್ ಇದು ಪಾಯಸ ಕುಡಿಯೋದು ಬಾಯಿಗೆ ಸಿಕ್ಕರೆ ಚೆನ್ನಾಗಿರುತ್ತೆ. ನಮ್ಮ ತಾಯಿ ಮಾಡುವಾಗ ಅವರು ನೆನೆಸೋದಿಲ್ಲ ಸಬ್ಬಕ್ಕಿನ, ಹುರಿತಾರೆ. ಡ್ರೈ ಹುರಿದು ಅದನ್ನ ಆಮೇಲೆ ಕುಕ್ಕರ್ನಲ್ಲಿ ಹಾಕಿ ನೀರನ್ನ ಹಾಲು ಎಲ್ಲ ಹಾಕಿ ಮಾಡ್ತಾರೆ. ಓಕೆ, ಸರಿ, ಈಗ ರೆಡಿ ಆಗಿದೆ ಅಲ್ಲ? ಹೌದು. ಓಕೆ, ಸೊ ಗ್ಲಾಸ್ ಥರ ಟ್ರಾನ್ಸ್ಪರೆಂಟ್ ಆಗಿರಬೇಕು. ಹೌದು, ಟ್ರಾನ್ಸ್ಪರೆಂಟ್ ಕನ್ನಡದಲ್ಲಿ ಏನಂತಾರೆ? ಪಾರದರ್ಶಕ. ಪಾರದರ್ಶಕ, ವಾ. ಓಕೆ, ಸರಿ. ಈಗ ಹಾಲು ಸ್ವಲ್ಪನೇ ಹಾಲು ಹಾಕ್ತಾ ಹೋಗೋಣ. ಓಕೆ, ಈಗ ನಾವಿಲ್ಲಿ 700 ml ಅಷ್ಟು ತೊಗೊಂಡಿದ್ದೀವಿ. ಈಗ ಮೊದಲಿಗೆ ಸ್ವಲ್ಪ ಹಾಕೋಣ ನಾವು. ಈಗ ಒಂದು 2 ನಿಮಿಷ ಬೇಯಿರಿ ಹಾಲಲ್ಲಿ. ಓಕೆ, ಕುದಿಯೋಕ್ಕೆ ಶುರು ಆಗಬೇಕಾ? ಸ್ವಲ್ಪ ಈ ಹಾಲು ಬಿಸಿ ಆದ ತಕ್ಷಣ ಅದು ಸರಿ ಹೋಗುತ್ತೆ. ಬೆಲ್ಲ ನಮಗೆ ಸಿಹಿ ಎಷ್ಟು ಬೇಕೋ ಅಷ್ಟು ನೋಡಿಕೊಂಡು ಹಾಕ್ಕೊಳ್ಬೋದು. ಓಕೆ, ಈಗ ಸುಮಾರು 1 ಕಪ್ ಅಷ್ಟಿದೆ. ಹೆಚ್ಚು ಕಡಿಮೆ ಚೇಂಜ್ ಮಾಡ್ಕೋಬೋದು. ಹೌದು. ಸೊ ಒಂದು ಮುಕ್ಕಾಲು ಕಪ್ ಅಷ್ಟು ಹಾಕಿದ್ದೀರಲ್ಲ? ಓಕೆ,
ಇದು ಪಾಯಸ ನಮಗೆ ತುಂಬ ತೆಳು ಬೇಕಂದ್ರೆ ಕುಡಿಯೋ ಥರ ಇರಬೇಕು ಲೋಟದಲ್ಲಿ ಅಂದರೆ ತೆಳುಗೆ ಮಾಡ್ಕೊಳ್ಬೋದು. ಅಥವಾ ಹಾಲು ಕಡಿಮೆ ಮಾಡಿ ನಮಗೆ ತಿಂತೀವಿ ಅಂದರೆ ಗಟ್ಟಿಗೆ. ಓಕೆ ಸರಿ, ನಾವು ಕುಡಿಯೋ ಥರ ಮಾಡೋಣ, ಚೆನ್ನಾಗಿರುತ್ತೆ. ಅಂದರೆ ಸಾಮಾನ್ಯ ಸಾಬುದಾನ ಪಾಯಸ ಅಂತ ಹೇಳಿದ್ರೆ ಅದು ನಾವು ತೆಳುಗೆ ಮಾಡಿದ್ರೆ ಹೋಗ್ತಾ ಹೋಗ್ತಾ ಗಟ್ಟಿ ಆಗುತ್ತೆ. ಅದೇ ಇದು ಸ್ವಲ್ಪ ಕುದಿ ಬರಲಿ. ಈಗ ಕುದಿ ಬಂತಲ್ಲ, ಸಾಕ? ಇದಕ್ಕಿನ್ನೊಂಚೂರು ಹಾಲು ಹಾಕೋಣ, ಸಾಕ? ಹಾಕ್ಬೋದು. ಬೇಡ ಅಂದರೂ ನಮಗೆ ಯಾಕಂದ್ರೆ ಇದು ಆರ್ತಾ ಸ್ವಲ್ಪ ಗಟ್ಟಿ ಬರ್ತಾ ಹೋಗುತ್ತೆ ಸಬ್ಬಕ್ಕಿ ಪಾಯಸ. ಹಾಗಾಗಿ ಸ್ವಲ್ಪ ಶುರುವಿನಲ್ಲಿ ನಾವು ತೆಳುಗೆ ಮಾಡಿಕೊಂಡ್ರೆ ನಾವು ಸಂಜೆವರೆಗೂ ಕುಡಿಯುವಾಗ ಸರಿ ಹಾಕ್ಬಿಡೋಣ ಹಂಗಾದ್ರೆ. ಸಾಕ? ಓಕೆ. ಸೊ ಒಂದು 600 ml ಅಷ್ಟು ಹಾಕಿದ್ವಿ ಈಗ. ಏಲಕ್ಕಿ ಪುಡಿ ಇದು 1 ಸ್ಪೂನ್ ಇದೆ, ಇಷ್ಟು ಬೇಕಾಗಲ್ಲ, ಸ್ವಲ್ಪ ಸಾಕಲ್ಲ. ಕರ್ದಿರೋ ಓಕೆ ಗೋಡಂಬಿ ದ್ರಾಕ್ಷಿ. ಸರಿ, ಅದ್ರ ಆಯಿಲ್ ಜೊತೆನೆ. ಹೌದು ಬಾದಾಮಿ. ಒಂದು ಕುದಿ ಬರಲಿ, ಕುದಿ ಬಂದಮೇಲೆ ಆಫ್ ಮಾಡ್ಬೋದು. ಓಕೆ ಸರಿ. ಬೇರೆ ಈಗ ಸೋಯಾ ಮಿಲ್ಕ್ ಅದರಲ್ಲೂ ಮಾಡ್ಕೋಬೋದಲ್ಲ, ಚೆನ್ನಾಗೇ ಇರುತ್ತೆ. ವೀಗನ್ ಎಷ್ಟೋ ವೆರೈಟೀಸ್ ಮಿಲ್ಕ್ ಇರುತ್ತೆ. ಹೌದು ಬಹುಶಃ ನೀವು ತೋರಿಸ್ತಾ ಇರ್ತೀರಾ ಅನ್ಸುತ್ತೆ ವಿಡಿಯೋದಲ್ಲಿ. ಸೋಯಾ ಮಿಲ್ಕಿಂದನೂ ಮಾಡ್ಬೋದು. ಓಕೆ. ತಗೊಳ್ಳಿ ಚಿತ್ಕಲ. ಚೇರ್ಸ್. ಬಿಸಿ ಇದೆಲ್ಲ ಯಮ್ಮಿ. ತಗೊಳ್ಳಿ, ನೀವು ಮನೇಲಿ ಟ್ರೈ ಮಾಡಿ ನೋಡಿ ಹೇಗಿದೆ ಅಂತ ಕಮೆಂಟ್ ಬರೀರಿ ನಮಗೋಸ್ಕರ. ಖಂಡಿತ ಇಷ್ಟ ಆಗುತ್ತೆ. ಬಾಯ್.